ಹಲೋ, ನಮಸ್ಕಾರ. ಇದು ಇವರು ನಾಗರಾಜ್ ಅವರ ಡೇಟ್ ಆಫ್ ಬರ್ತ್ 21 ನವಂಬರ್ 1976. ಅವ್ರದ್ದೀಗ ಬೇಸಿಕ್ ಕುಂಡ್ಲಿ ನೋಡಿದರೆ ಲಗ್ನ ಲಗ್ನ ವೃಶ್ಚಿಕ ಲಗ್ನ ಇದೆ. ಲಗ್ನದಲ್ಲೇ ಲಗ್ನ 20 ಡಿಗ್ರಿಯಿಂದ ಶುರುವಾಗಿದೆ. ಇಲ್ಲಿ ಲಗ್ನ 20 ಡಿಗ್ರಿಯಿಂದ ಶುರುವಾಗಿದೆ. ನಾವು ಕೆ ಪಿ ಕೆ ಪಿ ಚಾರ್ಟ್ ನೋಡಿದಾಗ ಏನೇನಾಗಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಕೆ ಪಿ ಚಾರ್ಟ್ ಲಗ್ನ ಸ್ಟಾರ್ಟ್ ಆಗಿರೋದು 20 ಡಿಗ್ರಿಯಿಂದ, ಬಟ್ ಮಾರ್ಸ್ ಬಂದು 6 ಡಿಗ್ರಿ ಇದೆ, ಬುಧ ಬಂದು 13 ಡಿಗ್ರಿ ಇದೆ, ಸೂರ್ಯ ಬಂದು 5 ಡಿಗ್ರಿ ಇದೆ. ಸೊ ಇವರೆಲ್ಲ 12ನೇ ಮನೆಗೆ ಶಿಫ್ಟ್ ಆಗ್ತಾರೆ. ಅದ್ರ ಜೊತೆಗೆ ಸೂರ್ಯನ ಜೊತೆಗೆ ಚಂದ್ರನು ಇದೆ. ಚಂದ್ರನು 12ನೇ ಮನೆಯಲ್ಲಿದೆ. ಬೇಸಿಕಲಿ 12ನೇ ಮನೆ ಅಂದರೆ ವ್ಯಯಸ್ಥಾನ. ಬುಧ ಈಗ ಲಗ್ನಾಧಿಪತಿಯಾದ ಮಾರ್ಸ್ ಈಗ ಹೈಯರ್ ಕ್ಲಾಸಲ್ಲಿ ಗುರೂಜಿ ಏನಂದಿದ್ದಾರೆ, ನಾವು ಬೇಸಿಕಲಿ ಇದನ್ನ ಕೆ ಪಿ ಸಿಸ್ಟಮ್ ನೋಡೋ ಅವಶ್ಯಕತೆ ಇಲ್ಲ. ಪರಾಶರದಲ್ಲಿ ಮಂಗಳನ ಮನೆಯಲ್ಲೇ ಇದ್ದಾನೆ, ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದಾನೆ ಅಂತಂದರೆ ಕೋಟಿ ದೋಷ ಕ್ಯಾನ್ಸಲ್ ಅಂತ ಅನ್ಬೋದು. ಬಟ್ ಬೇಸಿಕಲಿ ನಾವು ನಕ್ಷತ್ರ ನಾಡಿಯಲ್ಲಿ ನೋಡಿದಾಗ ನಕ್ಷತ್ರ ನಾಡಿಯಲ್ಲಿ ಇವನು ಮಂಗಳ ಇಲ್ಲಿ ಇರ್ತಾನೆ. ಇಲ್ಲಿ 12ನೇ ಮನೆಯಲ್ಲಿದ್ದಾನೆ. 12ನೇ ಮನೆ ಯಾರು? 12ನೇ ಮನೆ ಶುಕ್ರ. ಆಮೇಲೆ 12 ಯಾವಾಗಿಂದ ಸ್ಟಾರ್ಟ್ ಆಗಿದೆ? 23 ಡಿಗ್ರಿಯಿಂದ ಸ್ಟಾರ್ಟ್ ಆಗಿದೆ. ಸೊ 12ರ ಅಧಿಪತಿ ಈಗ ಎಲ್ಲಿದ್ದಾನೆ? ಲಗ್ನದಲ್ಲಿ ಬಂದಂಗಿದ್ದಾನೆ. 12ರ ಅಧಿಪತಿ ಲಗ್ನದಲ್ಲಿ ಬಂದಿದೆ. ಅಂದರೆ ಕೆ ಪಿ ನಕ್ಷತ್ರ ನಾಡಿ ಪ್ರಕಾರ ನಾವು ಇದಕ್ಕೆ ಹೋಗಿ ನೋಡೋಣ. ಎಲ್ಲಿ ನಕ್ಷತ್ರ ನಾಡಿಗೆ ಇದು ಹೋದಾಗ ಈಗ ಮಾರ್ಸ್ 1-6ರ ಅಧಿಪತಿ 12ರಲ್ಲಿದ್ದಾನೆ ಅಂತಾನೆ ಇದೆ. ಆಮೇಲೆ ಮಾರ್ಸ್ ಇಸ್ ಇನ್ ಸ್ಯಾಟರ್ನ್ ಇದರಲ್ಲಿದೆ. ಆಮೇಲೆ ಚಂದ್ರ ಎಲ್ಲಿದ್ದಾನೆ? ಚಂದ್ರ ಮೂನ್ ಈಸ್ ಇನ್ 12th ಹೌಸ್. ಚಂದ್ರ 12ನೇ ಮನೆಯಲ್ಲಿದ್ದಾನೆ. ಈಗ ಚಂದ್ರಂದು ಏನಿದು 8, 7, 8, 9ರ ಅಧಿಪತಿ 12ರಲ್ಲಿದ್ದಾನೆ. 9ರ ಅಧಿಪತಿ 12ರಲ್ಲಿದ್ರೂ ಸ್ವಲ್ಪ ಪ್ರಾಬ್ಲಮ್ಗಳು ಇರ್ತವೆ ಬೇಸಿಕಲಿ. ಆದ್ರೂ ವಿಪರೀತ ರಾಜಯೋಗ ಅಂತ ಕರೀತಾರೆ. ಅದು 8ರ ಅಧಿಪತಿ 12ರಲ್ಲಿದ್ದರೆ ಅಥವಾ 6ರ ಅಧಿಪತಿ 12ರಲ್ಲಿದ್ರೂ ವಿಪರೀತ ರಾಜಯೋಗನೇ. ಈಗ ಬೇಸಿಕಲಿ ಇವರಿಗೆ 12ರ ಅಧಿಪತಿ ಎಲ್ಲಿದ್ದಾನೆ? 12ರ ಅಧಿಪತಿ 2ರಲ್ಲಿದ್ದಾನೆ. ಬೇಸಿಕಲಿ ಏನಾಗುತ್ತೆ, ಅಷ್ಟಕ ವರ್ಗ ಹಾಕೊಂಡು ಆಯ ವ್ಯಯ ಎಲ್ಲ ನೋಡ್ಕೋಬಹುದು. ಬಟ್ ಈಗ ನಡೀತಾ ಇರೋ ದಶ ಯಾವುದು? ಕೇತು ದಶ ನಡೀತಾ ಇದೆ ಅಂತ ಅವರು ಹೇಳಿದ್ರು. ಕೇತು ದಶ ನೋಡೋಣ ಈಗ ಯಾವುದು ದಶ ನಡೀತಾ ಇದ್ದಾವೆ. ದಶ ಬಂದು ಕೇತು 2026ವರೆಗೂ ನಡೀತಾ ಇದೆ. 2019ರಿಂದ 2019 ಸೆಪ್ಟೆಂಬರ್ 16 ಆದಮೇಲೆ ಕೇತು ದಶ ಶುರುವಾಗಿದೆ. ಈಗ ಕೇತು ಮತ್ತೆ ಇದಕ್ಕೆ ಏನಂತಾರೆ, ಛಿದ್ರ ದಶ ಅಂತ ಕರೀತಾರಲ್ಲ, ಅದು 13/2/2020ವರೆಗೂ ಇದು ಇದೆ. ಆಮೇಲೆ 2021ವರೆಗೂ ಶುಕ್ರ ಇದೆ. ಶುಕ್ರ ಏನು ಕೊಡ್ತಾ ಇದ್ದಾನೆ? ಕೇತು ಏನು ಕೊಡ್ತಾ ಇದ್ದಾನೆ? ಶುಕ್ರ ಏನು ಕೊಡ್ತಾ ಇದ್ದಾನೆ ನೋಡೋಣ. ಕೇತು 1, 3, 4, 5, 6, 9, 12 ಕೇತುನಲ್ಲೇ ಇದ್ದಾನೆ. 12, 2, 5, 6 ಕೊಡ್ತಾ ಇದ್ದಾನೆ. ಶುಕ್ರ ಬಂದು 1, 7, 12 ಇಬ್ರು 12 ಕೊಡ್ತಾ ಇದ್ದಾನೆ. 1, 7, 12 ಅಂದರೆ ಪಾರ್ಟ್ನರಿಂದನೂ ಲಾಸು, ತನ್ನಿಂದನೂ ಲಾಸು. ಶುಕ್ರ ಇದು ನಡೀತಾ ಇರೋದು. ಈ ಶುಕ್ರ ಮುಗಿಯೋವರೆಗೂ ಸ್ವಲ್ಪ ಕಾಯಬೇಕು. ಬೇಸಿಕಲಿ ಕೇತುದಲ್ಲೂ 12 ಪ್ರಾಮಿನೆಂಟ್ ಆಗಿದೆ. ಆಮೇಲೆ ಇದರೊಳಗೂ 12ರ ಅಧಿಪತಿ 1ರಲ್ಲಿ ಇದು ಇದೆ. 1 ಮತ್ತು 7ರ ಅಧಿಪತಿ 12ರಲ್ಲಿರೋದ್ರಿಂದ ಏನೇ ಕಷ್ಟಪಟ್ರೂ ಲಾಸ್ ಆಗುತ್ತೆ. ಕೇತುದಲ್ಲೂ 1, 3, 4, 7, 12 ಹೀಗೆಲ್ಲ ಇದೆ. ಈಗ ನಾವು ತಾರಾಬಲ ದಶ ಅನಾಲಿಸಿಸ್ ಮಾಡಿದ್ರೆ ಬೇಸಿಕ್ ಪ್ಲಾನೆಟ್ಸಿಗೆ ಹೋಗೋಣ. ಇಲ್ಲಿ ತಾರಾಬಲ ಅನಾಲಿಸಿಸ್ ಮಾಡಿದ್ರೆ ಕೇತು ಅಶ್ವಿನಿದಲ್ಲಿದ್ದಾನೆ. ಅಂದರೆ ಕೇತುವಿನ ನಕ್ಷತ್ರದಲ್ಲಿ ಇದೆ.
ಲಗ್ನ ಜ್ಯೇಷ್ಠ. ಚಂದ್ರ ವಿಶಾಖದಲ್ಲಿದೆ. ಚಂದ್ರ ವಿಶಾಖ ಅಂದರೆ ಇದು ಬೇಸಿಕಲಿ ಗುರುವಿನ ನಕ್ಷತ್ರ. ಗುರುವಿಂದು ವಿಶಾಖ ಆದಮೇಲೆ ಈಗ ಅದನ್ನ ಜನ್ಮ ಅಂತ ತಗೊಂಡ್ರೆ ಶನಿ ಬಂದ್ಬಿಟ್ಟು ಸಂಪತ್ತು, ಬುಧ ಅಶ್ಲೇಷ ಬಂದ್ಬಿಟ್ಟು ವಿಪತ್ತು, ಕೇತು ಬಂದು ಕೇತು ಕ್ಷೇಮ ಅಂತ ಆಗುತ್ತೆ. ಇದು ಬೇಸಿಕಲಿ ಕೇತು ಕ್ಷೇಮ ಆಗುತ್ತೆ. ಆಮೇಲೆ ಕೇತು ಕ್ಷೇಮ ಆಗುತ್ತೆ. ಶುಕ್ರ ಕ್ಷೇಮದ ನಂತರ ಬರೋದು ಪ್ರತ್ಯಾರಿ ಅಂದ್ರೆ ರೆಡ್ ಕಲರ್ ಅಲ್ಲಿ ಇರುತ್ತೆ. ಶುಕ್ರ ರೆಡ್ ಕಲರ್ ಅಲ್ಲಿ ಇದ್ದಾನೆ ಒಂದೇ ಲೆವೆಲ್ ಅಲ್ಲಿ ನೋಡಿದಾಗ. ಆದರೆ ಶುಕ್ರ ಯಾವ ಇದರಲ್ಲಿದ್ದಾನೆ? ಪೂರ್ವಾಷಾಢದಲ್ಲಿದ್ದಾನೆ. ಪೂರ್ವಾಷಾಢ ಅಂತ ಅಂದ್ರೆ ಶುಕ್ರ ಇವ್ರದ್ದು ಒಂದು ಒಳ್ಳೇದೇನು ಅಂದ್ರೆ ಶುಕ್ರನ ನಕ್ಷತ್ರದಲ್ಲೇ ಇದ್ದಾನೆ. ಆಮೇಲೆ ಕೇತುವಿನ ನಕ್ಷತ್ರದಲ್ಲೇ ಇದ್ದಾನೆ. ಅಂದ್ರೆ ಈಗ ಬೇಸಿಕಲಿ ಈ ಶುಕ್ರ ಭುಕ್ತಿ ಮುಗಿದ ಕೂಡ್ಲೇನೆ, ಇದು ಶುಕ್ರ ಭುಕ್ತಿ ಮುಗಿದ್ಮೇಲೆ ಇವರಿಗೆ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಈಗ ಶುಕ್ರ ಪ್ರತ್ಯಾರಿ ಆದ್ರೆ ಇದು ಸೂರ್ಯ ಇವರಿಗೆ ಸಾಧನ ಆಗ್ತಾನೆ. ಸೊ ಆನ್ ಟಾಪ್ ಲೆವೆಲ್ ಈಗ ಯಾವುದು ಇದು ದಾನ ಮಾಡಬೇಕು ಇದನ್ನ ಮಾಡಬೇಕು ಅಂತ ಇದನ್ನೆಲ್ಲ ಹೇಳಕ್ ಆಗೋದಿಲ್ಲ. ಯಾಕೆಂದ್ರೆ ಇದರಲ್ಲಿ ಲಗ್ನ ಮತ್ತು 12ನೇ ಮನೆಯಲ್ಲಿ ಶುಕ್ರನ್ನೇ ಶುಕ್ರಂದು ಭುಕ್ತಿ ನಡೀತಾ ಇದೆ ಈಗ. ಬೇಸಿಕಲಿ ಶುಕ್ರನ್ನ ದಾನ ಮಾಡ್ಬೋದು, ಮೊಸರು ದಾನ ಮಾಡ್ಬೋದು, ಅಥವಾ ಹೀಗೇನಾದ್ರು ದಾನ ಮಾಡ್ಬೋದು ಡೆಫಿನೆಟ್ಲಿ. ಬಟ್ ಅದನ್ನ ದಾನ ಮಾಡಿ ಅಥವಾ ತುಪ್ಪದನ್ನ ದೇವಸ್ಥಾನಗಳಿಗೆ ಕೊಡೋದು ಅಥವಾ ಜೇನುತುಪ್ಪ ಸಕ್ಕರೆ ಇದನ್ನೆಲ್ಲ ದೇವಸ್ಥಾನಕ್ಕೆ ಕೊಟ್ರೆ ಚೆನ್ನಾಗಿ ಆಗ್ಬೋದೇನೋ. ಬಟ್ ಇದು ಕೇತು ದಶ ಇದೆಯಲ್ಲ, ಅದು ಬಹಳ ಸಣ್ಣ ದಶ ನಡೀತಾ ಇರೋದಕ್ಕೆ ಬೇಸಿಕಲಿ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಈಗ ನೋಡಿ ಶುಕ್ರ ಯಾವಾಗ ಮುಗೀತದೆ? ಶುಕ್ರ 2021 ಏಪ್ರಿಲ್ 13ಕ್ಕೆ ಮುಗೀತದೆ. ಶುಕ್ರ 2021 ಮುಗಿಯೋದ್ರಿಂದ ಸೊ ಇನ್ನೊಂದು ಸ್ವಲ್ಪ ದಿವಸ ಇದೆ. ಅದಾದ್ಮೇಲೆ ಸೂರ್ಯ ದಶೆ ಚೆನ್ನಾಗಿ ನಡೀತದೆ ಡೆಫಿನೆಟ್ಲಿ. ಕೇತು ಅಂಡ್ ಸೂರ್ಯ ಅಶ್ವಿನಿದಲ್ಲೇನೆ ಕೇತು ಇದೆ, ಅದು ಕ್ಷೇಮ ತಾರೆ ಆಗಿದೆ ಇವರಿಗೆ. ಆಮೇಲೆ ಸೂರ್ಯ ಇವರಿಗೆ ಸಾಧನೆ ತಾರೆ ಆಗಿದೆ. ಅವಾಗ ಎಲ್ಲ ಚೆನ್ನಾಗಿ ನಡೀತದೆ, ಏನಂತ ತಲೆ ಕೆಡ್ಸ್ಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಶುಕ್ರ ಡೆಫಿನೆಟ್ ಆಗಿ ಈ ಫೆಬ್ರವರಿಯಿಂದ ತೊಂದರೆ ಆಗಿತ್ತು. ಬೇಸಿಕಲಿ ಕರೋನಾ ಇರೋದ್ರಿಂದ ಎಲ್ಲರಿಗೂ ತೊಂದರೆನೇ ಇದೆ. ಇದೊಂದು ಇನ್ನು 3-4 ತಿಂಗಳು ಸ್ವಲ್ಪ ಕಷ್ಟಪಟ್ಟು ತಡ್ಕೊಂಡ್ರೆ ಚೆನ್ನಾಗಾಗುತ್ತೆ. ಆಮೇಲೆ ದಟ್ ಶುಡ್ ಬಿ ಗುಡ್ ಇನಫ್. ಮತ್ತೆ ಏನ್ ನೋಡೋಣ? ಈಗ ಈ ಪರಿಸ್ಥಿತಿ ಇಂಪ್ರೂವ್ ಮಾಡಬೇಕು ಅಂದ್ರೆ ಬುಧದಲ್ಲಿ 8, 11, 12 ಇದೆ. ಈಗ ಬುಧ ಕನ್ಸ್ಯೂಮ್ ಮಾಡಬೇಕು, ಅಥವಾ ಸೂರ್ಯನಲ್ಲಿ 10, 12 ಇದೆ. ಆಮೇಲೆ ಚಂದ್ರನಲ್ಲಿ 9, 12 ಇದೆ. ಆಮೇಲೆ ಮಾರ್ಸಲ್ಲಿ ಮಂಗಳನಲ್ಲೂ 1, 6, 12 ಇದೆ. ಈಗ ಏನಾದ್ರು ಮಂಗಳನ್ನ ಬೇಕಾದ್ರೆ ಸ್ವಲ್ಪ ಆರಾಧನೆ ಮಾಡ್ಬೋದು. 8, 11, 12 ಇದೆ. ಆದರೆ 6 ಇದೆ. ಅಂದ್ರೆ ಕೆಲಸದ ಬಗ್ಗೆ ಸ್ವಲ್ಪ 6 ಕೆಲಸದ ರಿಲೇಟೆಡ್ ಕೊಡ್ತಾನೆ, 6 ಮತ್ತು 11. ಆದ್ರೆ ಪ್ರಾಮಿನೆಂಟ್ ಆಗಿ 11 ಎಲ್ಲಿದೆ ಅಂತ ನೋಡಿದ್ರೆ ಒಂದೇ ಲೈನ್ ನಲ್ಲಿ 11 ಬಂದಿರೋದು ಬುಧನಲ್ಲಿ 8, 11, 12. ಅದು 8 ಅಂದ್ರೆ ಹಿಡನ್ ಥಿಂಗ್ಸ್ ಆಗುತ್ತೆ. ಆಮೇಲೆ ಈಗ 11 ಪ್ರಾಮಿನೆಂಟ್ ಆಗಿ ಈಗ ಕೇತು ದಶದಲ್ಲಂತೂ 11 ಇಲ್ಲ. ರಾಹುದಲ್ಲಿ 11 ಇದೆ, 1, 7, 9, 11, 12 ಇದೆ. 9, 11, 12 ಕೇತುದ ಎಫೆಕ್ಟ್ ಕಡಿಮೆ ಆಗಬೇಕು ಅಂದ್ರೆ ಕೇತು ಬೇಸಿಕಲಿ ಇವ್ರಿಗೆ ತೀರಾ ಕೆಟ್ಟದೇನಿಲ್ಲ. ಅದಕ್ಕೆ ಅಷ್ಟು ಕೇತುನ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು. ಓನ್ಲಿ ಶುಕ್ರ ಭುಕ್ತಿ ಮುಗಿದು ಬಿಟ್ರೆ ಸರಿ ಇರುತ್ತೆ. ಈಗ ಯಾವ್ದಾದ್ರು ಒಂದು ಕೆಲ್ಸದ ಬೇಕು ಅಂತಂದ್ರೆ ಇವರಿಗೆ ಕೆಲ್ಸದ್ದು 6 ಇರೋದು ಯಾವುದು? 6 ಅಂದ್ರೆ ಮಂಗಳ. ಇವರು ಮಂಗಳನ್ನ ಕೆಂಪು ಇದು ತೊಗರೆಬೇಳೆ ಸೇವನೆ ಮಾಡೋದು, ಅಥವಾ 6ನೇ ಮನೆ ಕೆಲಸಕ್ಕೆ ರಿಲೇಟೆಡ್ ತೊಗರೆಬೇಳೆನೆ ಸ್ವಲ್ಪ ಕನ್ಸ್ಯೂಮ್ ಮಾಡಬೇಕು. ಆಮೇಲೆ ಇದು ಮಂಗಳಂಗೆ ಪೂಜೆ ಸಲ್ಲಿಸ್ಬೇಕು, ಅಥವಾ ಈಗ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಸಲ್ಲಿಸ್ಬೇಕು. ಅಥವಾ ಇದು ಏನಂದ್ರೆ ಕೆಂಪು ಕಲ್ಸಕ್ರೆ ತಗೊಳ್ಳೋದು, ಇದರ ಅಥವಾ ಹಲ್ಲು ಮಂಗಳ ಆಕ್ಟಿವೇಟ್ ಆಗ್ಲಿಕ್ಕೆ
ಹಲ್ಲು ಕ್ಲೀನಿಂಗ್ ಮಾಡಿಸ್ಬೇಕಂತೆ ಸರ್ ಹೇಳಿರೋದು. ಆಮೇಲೆ ಇವ್ರದ್ದು ಇದು ನೋಡಿದಾಗ ಏನಂದ್ರೆ ಯಾರ್ಯಾರು ರೆಟ್ರೋಗ್ರೇಡೆಡ್, ಇವ್ರದ್ದು ಗುರು ರೆಟ್ರೋಗ್ರೇಡೆಡ್ ಇದ್ದ. ಈಗ ನವೆಂಬರ್ 20 ಆದ್ಮೇಲೆ ಇದೆಲ್ಲ ಪರಿಸ್ಥಿತಿ ಸ್ವಲ್ಪ ಸುಧಾರಿಸ್ಬೋದಿತ್ತು. ಯಾಕಂದ್ರೆ ಇದು ಗುರು ರೆಟ್ರೋಗ್ರೇಡ್ ಇಂದ ಹೊರ ಬಂದಿದ್ದಾನೆ. ಈಗ ಚಂದ್ರನು ಸಿ ಇದೆ, ಮಾರ್ಸ್ ಸಿ ಇದೆ, ಮರ್ಕ್ಯುರಿ ಸಿ ಇದೆ, ಎಲ್ಲ ಸೂರ್ಯನ ಜೊತೆಗೆ ಇರೋದಕ್ಕೆ ಇದು ಆಗಿದೆ ಅದು. ಹಾಗಾಗಿ ಸ್ವಲ್ಪ ಆರಾಧನೆ ಮಾಡೋದಾದ್ರೆ ಮಂಗಳನ್ನ ಆರಾಧನೆ ಮಾಡ್ಬೋದು. 1, 6, 12 ಬೇಸಿಕಲಿ 1, 6 ಅಂತಾನೆ ಕನ್ಸಿಡರ್ ಮಾಡ್ಕೊಳ್ಬೋದು. 1, 6, 12 ಮಂಗಳ ಇರೋದ್ರಿಂದ ಮಂಗಳನ್ನ ಆರಾಧನೆ ಮಾಡೋದು ಒಳ್ಳೇದು. ಈಗ ಮಂಗಳ ಯಾವ್ದ್ರಲ್ಲಿದ್ದಾನೆ? ಮಾರ್ಸ್ ಈಸ್ ಇನ್ ಅನುರಾಧ, ಅಂದ್ರೆ ಶನಿ ಇದ್ರಲ್ಲಿದ್ದಾನೆ. ಬೇಸಿಕಲಿ ಮಂಗಳನ್ನ ಆರಾಧನೆ ಮಾಡೋದೇ ಬಹಳ ಬೆಟ್ರು. ಮಂಗಳನ್ನ ಆರಾಧನೆ ಮಾಡಿಸ್ರಿ, ಕೆಂಪು ದಾರನ ಕೈ ಕಟ್ಟಕ್ಕೆ ಹೇಳ್ರಿ, 2 ಲೈನ್ ಕೆಂಪು ದಾರ ಕಟ್ಕೊಳ್ಳಿಕ್ಕೆ ಹೇಳ್ರಿ. ಅಥವಾ ಜಾಬಿಂದ ರಿಲೇಟೆಡ್ ಆದ್ರೆ ಇದು 3 ಇದ್ರದ್ದು ಏನದು 3 ಮುಖದ ರುದ್ರಾಕ್ಷಿ ಹಾಕೊಳ್ಳಿಕ್ಕೆ ಹೇಳ್ರಿ. ಎಲ್ಲ ಚೆನ್ನಾಗಾಗುತ್ತೆ. ಈ ಏಪ್ರಿಲ್ 13 ಆದ್ಮೇಲೆ ಡೆಫಿನೆಟ್ಲಿ ಇದು ಚೆನ್ನಾಗಿದೆ. ಆಲ್ ದ ಬೆಸ್ಟ್.